ನೀರಿನ ಸೋರ್ಸು ಇದೆಯಾ ಬತ್ತಿ ಹೋಗಿದೆ, ಬೋರ್ವೆಲ್ ಸೋರ್ಸ್ ಇದೆ, ಸರ್ಫೇಸ್ ವಾಟರ್ ಇದ್ರೆ ಇಟ್ಸ್ ಓಕೆ. ಗೊತ್ತಾಯ್ತಾ? ಇಷ್ಟು ಎಲ್ಲ ಇವುಗಳು ಎಲ್ಲ ಕಡೆಯಿಂದ ನಿಮ್ಮ ಇವುಗಳಿಗೆ ಎಷ್ಟು 600 ಎಷ್ಟಾಗಿದೆ? ಅವರೇಜ್ 100 ಬರ್ತಾವ ನಿಮ್ಗೆ. ಗೊತ್ತಾ? ಈಗ ಇಮಿಡಿಯೇಟ್ಲಿ ನೀವು ಎಲ್ಲಾ ಕಡೆ ರಿಪೋರ್ಟ್ ತರಿಸ್ಕೊಂಡು ಖುದ್ದಾಗಿ ಒಂದು 4-5 ಕಡೆ 10 ಕಡೆ ಎಲ್ಲಾ ಕಡೆ ಹೋಗಿ ಭೇಟಿ ಕೊಡಿ. ಎಲ್ಲಾ ಕಡೆ ವಿಸಿಟ್ ಕೊಟ್ಟು ನನಗೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಹರ್ಗಜ್ಜಲ್ ಆಗಿದ್ದ ಮಾಹಿತಿ ಎಲ್ಲ ತಾಲೂಕಾಯಿಸ್ಕೊಂಡ್ಬಿಡಿ. ಆಲ್ ತಹಶೀಲ್ದಾರ್ಸ್ ನೀವೆಲ್ಲರೂ 4-5 ವಿಲೇಜ್ ಭೇಟಿ ಕೊಡ್ರಿ. ಎಲ್ಲ ತಹಶೀಲ್ದಾರ್ಗಳು ಹರ್ಗರ್ ವಿಲೇಜ್ ಎಲ್ಲೆಲ್ಲ ಆಗಿದೆ, ಹರ್ಗರ್ ಜಲ್ ಆಗಿದ್ದು ಆಕ್ಚುಯಲ್ ಆಗಿದೆಯಾ, ಏನಾಗಿಲ್ಲ, ಆಗದೇ ಇದ್ರೆ ಏನಾಗಿದೆ ನೋಡಿ. ಆಗದೇ ಇದ್ರೆ ಇವತ್ತು ನಾನು ಒಮ್ಮೆ ಆಕ್ಷನ್ ತಗೋಬೇಕು ಅಂತಲ್ಲ, ಅದು ಕರೆಕ್ಷನ್ ಆಗಬೇಕು. ಕರೆಕ್ಷನ್ ನೀವು ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕು, ನೀವು ಇವುಗಳಿಗೆ ಕೂತ್ಕೊಂಡು ಚರ್ಚೆ ಮಾಡ್ರಿ. ನಿಮ್ಗೆ 15 days ಟೈಮ್ ಕೊಡ್ತೇನೆ ನಾನು. ಎಲ್ಲ ಇವತ್ತು ಜವಾಬ್ದಾರಿ ಪ್ರತಿಯೊಂದು ವಸ್ತು ಎಲ್ಲ ನೋಡ್ಕೊಂಡು ನನಗೆ ವರದಿನ ಕೊಡ್ಬೇಕು. ತಹಶೀಲ್ದಾರ್ಗಳು ಅಸಿಸ್ಟ್ ಮಾಡಿ ನೀವು. ಗೊತ್ತಾಯ್ತಾ? ಎಲ್ಲ ಕಡೆ ನೀರಿನ ಏನೇನು ಸಮಸ್ಯೆ ಇದೆ ನೋಡ್ಕೊಂಡು ಅವ್ರು ಎಷ್ಟು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದ ಅರ್ಥ ಏನಪ್ಪಾ ಅಂದ್ರೆ ಈ ಊರಲ್ಲಿ ನೀರಿನ ಸಮಸ್ಯೆ ಇಲ್ಲ, ಪ್ರತಿಯೊಂದು ಮನೆಗೆ ನೀರು ಬರ್ತಾ ಇದೆ ಅಂತ ಆಗಿದೆ. ಅದಕ್ಕೆ ಎಲ್ಲೆಲ್ಲಿ ನ್ಯೂನತೆಗಳಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ನೋಟ್ ಮಾಡಿಕೊಂಡು ಅದು ತಂದು ನೆಕ್ಸ್ಟ್ 15 days ನಂತರ ಮೇಬಿ 15th August 20th August ಸಪರೇಟ್ ಇದಕ್ಕೆ ಒಂದು ಸಭೆ ಕರಿತೀವಿ, ಅದರಲ್ಲಿ ಮಾಡಬೇಕು. ತಿಳಿತಾ? ಇನ್ನು SVS ಎಷ್ಟು ಪೆಂಡಿಂಗ್ ಇದೆ, MVS ಎಷ್ಟು ಪೆಂಡಿಂಗ್ ಇದೆ, ಕೂತ್ಕೊಳ್ಳಿ.